ಶಾಂತಿಗಾಗಿ ನಿರ್ಮಿಸಿದ ನನ್ನೆಲ್ಲ ಪ್ಲಾನ್ ಎಂಬ ಪಂಜರಗಳು ಆ ಬೀರನ ಕೈಗೆ ಸಿಕ್ಕಿ ಹಾಳಾಗಿ ಹೋದವು. ಬೀರ, ನಿನ್ನ ಅಕ್ಕನಾದ ಶಾಂತಿಗಾಗಿ ನಿನ್ನ ಕೊಲೆಯಾಗಲೇಬೇಕು. ಅದಕ್ಕಾಗಿ ಅದು ನನ್ನಿಂದ ಸಾಧ್ಯನಾ? ಇಲ್ಲಿಲ್ಲ. ಅದು ನನ್ನ ಪ್ರಿಯತಮೆ ರಂಜನಿಂದನೇ ಸಾಧ್ಯ. ರಂಜನಾ ಯಾಕ್ರಿ ಈಗೀಗೆ ಹುಚ್ಚರ ತರ ನಗ್ತಾ ಇದ್ದೀರಿ? ಹೌದು, ನನ್ನ ತಲೆ ಕೆಟ್ಟಿದೆ. ಅದನ್ನ ಸರಿ ಮಾಡ್ತೀನಿ ಅಂತ ಮಾತು ಕೊಡು. ಹಾಗಂತ ತಾನೆ ನನ್ನ ಹೆಸರಿಗಿದ್ದ ಆಸ್ತಿ ಪಾಸ್ತಿ ಎಲ್ಲ ಕುಡಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನಿಮ್ಮ ಮನೆಗೆ ಬಂದದ್ದು. ಅದೇನಂತ ಹೇಳಿ. ಇಂದಿನಿಂದ ನೀನು ಆ ಬೀರನ ಪ್ರೇಯಸಿಯಾಗಬೇಕು. ಅಂದ್ರೆ ಹೌದು, ನಿಮ್ಮನ್ನ ಬಿಟ್ಟು ಅವನ ಜೊತೆಗೆ ಓಡಿ ಹೋಗುವಂತರ? ಹಾಗಲ್ಲ ಪ್ರಿಯೆ, ಆ ಬೀರನ ಕೊಲೆ ಮಾಡುವುದಕ್ಕಾಗಿ ಮಾತ್ರ. ಮುಚ್ಚ ಬಾಯಿನ. ಇಲ್ಲಿವರೆಗೂ ಹಾಲಂತ ಸಂಸಾರವನ್ನು ಹಾಳು ಮಾಡಿ ಈ ಸಂಸಾರದ ಕಣ್ಣು ಅಂತ ತಿಳಿದುಕೊಂಡು ಪಾಪ ಸುಖವಾಗಿದ್ದ ಶ್ರೀರಾಮಚಂದ್ರ ಕಟ್ಟಿದ ತಾಳಿಯನ್ನು ಬಿಸಾಕಿ ಮತ್ತೆ ಅದು ಅಲ್ಲದೆ ಆ ಶಾಂತಳನ್ನು ಕೂಡ ಕೊಲೆ ಮಾಡಿಸಿ ಮತ್ತೆ ಈಗ ಬಾಯಿಗೆ ಬಂದತೆ ಆ ಬೀರ ನಿರ್ದೇಶಿ ಕೂಡ ಅವನನ್ನು ಕೊಲೆ ಮಾಡುತ್ತೆ ಅಂತ ಹೇಳ್ತಾ ಇದೆಯಲ್ಲ, ನೀನೊಬ್ಬ ನಾಲಾಯಕ. ರಂಜನಾ, ಇನ್ನೊಂದು ಸಾರಿ ನಿನ್ನ ಬಾಯಿಂದ ನುಡಿಬೇಡ ನನ್ನ ಹೆಸರನ್ನು. ಇಲ್ಲಿವರೆಗೂ ನೀನು ಹೇಳಿದ ಹಾಗೆ ಸುಖ ಕೊಟ್ಟು ನಿಮ್ಮ ಮನೆಗೆ ಇಲ್ಲ ಆಸೆ ಪಾಸೆಲ್ಲ ತುಂಬಿದೆ. ಆದ್ರೆ ನಾಳೆ ಕೂಡ ನೀನು ನನ್ನಲ್ಲೂ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸಾಧ್ಯವಿಲ್ಲ ಎಂದು ಹೇಳುವ ಬೊಂಬಿಕೆ ಹೆಣ್ಣೆ, ಮುಗಿಯಿತು ನಿನ್ನ. ಪ್ರೀತಿ ಮಾಡುತ್ತಾ ಹೋಗುವ ಜನಕ್ಕೆಲ್ಲ ತಿಳಿಯಬೇಕು, ನಮ್ಮನ್ನು ನೋಡಿ ಕಳೆಯಬೇಕು ಈ ಸಮಾಜದ ಜನತೆ. ಬೀರ, ಹೇಗಾದರೂ ಮಾಡಿ ಆ ಬೀರನೊಬ್ಬನನ್ನು ಕೊಲೆ ಮಾಡಿದರೆ ಈ ನಾಡಿಗೆಲ್ಲ ನಾನೇ ದೊರೆಯಾಗುತ್ತೀನಿ. ಹಾರಾಡಬೇಡ ಸೌಕರ, ಹಾರಾಡಬೇಡ. ಈ ನಾಡಿಗೆ ನಾನೇ ಗಂಡೆಂದು ಹಾರಾಡಬೇಡ. ನಿನ್ನ ರುಂಡ ತೆಗೆದುಕೊಂಡು ಇಲ್ಲೇ ಬಂದಿದ್ದಾನೆ. ಲೇ ಬೀರ, ನನ್ನ ಬೆದರಿಕೆ ಇಲ್ಲದೆ ನನ್ನ ಮನೆಗೆ ಬಂದಿನ ಬಡವ. ನೀನೊಬ್ಬ ಸಿಕ್ಕ ಬಡವರ ರಕ್ತ ಚೀಪಿದ ನಾಯಿ ಅಂದುಕೊಂಡಿದ್ದೇನೆ. ಏನ್ಲೇ ಸಾಹುಕಾರ, ನಾನೊಬ್ಬ ಸಾಹುಕಾರನೆಂಬ ದುರಹಂಕಾರದಿಂದ ನನ್ನ ಅಕ್ಕನ ಮೇಲೆ ಮನಸ್ಸು ಮಾಡಿ ಅವಳನ್ನು ಕೊಲೆ ಮಾಡಿದ್ದೆ ಅಲ್ಲವ ಎಂಬಂತೆ ಈಗ ದುರಹಂಕಾರದಿಂದ ಮೆರಿತಾ ಇದೆಯಲ್ಲ. ನಿನ್ನ ರಕ್ತ ಕುಡಿಯದೆ ನಾ ಬಿಡಲಾರೆ. ರಕ್ತ? ನನ್ನ ರಕ್ತ ಕುಡಿಯಬೇಕಂತ ಬಂದಂತ ನಿನ್ನಂತ ಎಷ್ಟೋ ನರಕುಣಿಗಳು ಮರಣದ ಹೋಮಕ್ಕೆ ಸಿಲುಕಿ ತಮ್ಮ ಕತ್ತನ್ನೇ ಕಳೆದುಕೊಂಡು ಹೋಗಿದ್ದಾರೆ. ಎಚ್ಚರ. ಅವರಂತೆ ರಣ ಹೇಳಿ ಅಲ್ಲಲೇ ಈ ಬೀರ, ಸಿಕ್ಕಂತೆ ಕುರಿ ಹಾಲು ಕೊಡುದು ಸೊಕ್ಕೇರಿ ನಿನ್ನ ಪಕ್ಕೆಲು ಮುರಿಯಲು ಬಂದಿರುವೆ. ನಿನ್ನಲ್ಲಿ ಆ ಗಂಟಸ್ತನ ಧೈರ್ಯ ಇದ್ರೆ ಬಾ ನನ್ನೊಂದಿಗೆ ಚಡ್ಡಿ ಹಾಕಿ ಕುಸ್ತಿಗೆ. ಗಂಡಸ್ತನ? ಗಂಡಸ್ತನ ತೋರಿಸಬೇಕಾ ನಿನಗೆ? ಗಂಡಸ್ತನ ಮೋಸದಿಂದ ಅವಳಿ ಸರ್ಪದ ದರ್ಪ ಮುರಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಏ ಗಿರಿಧರ, ಇವನು ಬರೀ ಗಿರಿಧರ ಅಲ್ಲ, ನಿಮ್ಮಂತ ಪಾಪಿಗಳ ರಕ್ತದಿಂದ
ಮುತ್ತೈದರ ಪಾದ ತೊಳೆಯಲು ಬಂದ ವಾದ್ರಗಿರಿದ್ರ ನನ್ನ ಮನೆ ಅನ್ನ ತಿಂದು ನನಗೆ ಮೋಸ ಮಾಡ್ತಾನಲೇ. ಕೌರವೇಶ್ವರ ಹಂಗಿನ ಅನ್ನ ತಂದು ಇವರಂತೆ ನುಡಿದ ಭೀಷ್ಮನ ತವನಲ್ಲ ಈ ಗಿರಿಧರ. ಯಾತ ಮಾತಾಪಿತರ ಸೇಡಿಗಾಗಿ ನಿನ್ನ ಮನೆಯಲ್ಲಿ ಅಡಗಿದ ಗಾಯಗೊಂಡ ಘಟ ಸರ್ಪವಿದು. ಈ ಸರ್ಪ ನಿಮ್ಮೊಂದಿಗೆ ಬೆರೆತು ನಿಮ್ಮೆಲ್ಲ ಘಟನಾವಳಿಗಳನ್ನು ಕುರಿತು ಈಗ ಅಣ್ಣ ತಮ್ಮ ಅಕ್ಕ ತಮ್ಮಂದಿರ ವಿಷಯ ಕುರಿತು ಈ ಹರಿತವಾದ ಕೊಡ್ಲಿಯಿಂದ ನಮ್ಮ ರುಂಡ ತೆಗೆಯಲು ಬಂದಿದ್ದಾನೆ ಪುಂಡನಾಗಿ. ಏ ದುಷ್ಟ ಭ್ರಷ್ಟ ಮುಂದೆ ಬೆಳೆ ಬಡಲೆ ದುಷ್ಟ. ನನ್ನ ಅಕ್ಕನ ಕೊಲೆ ಮಾಡಿದವರು ಯಾರು? ನನಗೊಂದು ಗೊತ್ತಿಲ್ಲ, ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲವೆಂದು ಮೆತ್ತಗೆ ನುಡಿಬೇಡವ ಹೇಳಿ. ಈ ಹಸಿದ ಹೆಬ್ಬುಲಿಗಳಿಗೆ ನಿನ್ನ ಮಾಂಸವೇ ಮೃಷ್ಟನ್ನ ಭೋಜನ. ಜೈ ಪೌರುಷಧರ. ಅಮ್ಮ ಅಮ್ಮ ಮುಂದೆ ಬೇಡಲೆ ಅಮ್ಮ ಎನ್ನುವ ಶಬ್ದ ಹೀಗೆ ನಿನಗೆ ಬೈತೆ. ನಿನ್ನ ಅಮ್ಮನಂತೆ ನನ್ನ ಅಕ್ಕ ಅಮ್ಮಂದಿರು ಎನ್ನಲ್ಲವೇ? ನಿನ್ನ ಕೈಯಲ್ಲಿ ಎಷ್ಟು ನೆರೆಯಿರಬೇಕು ನಿನ್ನ ಲೇ ರವಿವರ್ಮ, ನನ್ನ ಅಕ್ಕನ ಕಂಚಿನ ತಡಿ ಸೀರೆ ಜಗ್ಗಿದ ನಿನ್ನೆರಡು ಕೈ ಕೆಟ್ಟ ಕೈ ಒಯ್ಯವಲ್ಲವೇ? ಹೇಳು, ನನ್ನ ಹೆತ್ತ ಮಾತಾಪಿತರ ಮಡಿವಿನಲ್ಲಿ ಮುಳಿಸೋರು ಯಾರು? ಹೇಳ್ತೀನಪ್ಪ, ಹೇಳ್ತೀನಿ. ನಿನ್ನ ಅಕ್ಕನ ಶಾಂತಿಯ ಮೇಲೆ ಮನಸ್ಸು ನಾ ಮಾಡಿ ಆ ರಂಜನ ನಿಮ್ಮ ರಾಮಚಂದ್ರನಿಗೆ ಕಟ್ಟಿ ಅವನೆಲ್ಲ ಆಸ್ತಿ ಹತ್ಯೆ ಹಾಕಿಕೊಂಡು ಆ ಶಾಂತಿನ ನಾನೇ ಕೊಲೆ ಮಾಡಿದೆ. ಕೊನೆಗೆ ಆ ರಂಜನನ ನಾನೇ ಕೊಲೆ ಮಾಡಿದ್ದೇನೆ. ಆದರೆ ನಿನ್ನ ತಂದೆ ತಾಯಿಯನ್ನು ಕೊಂದವರು ನನ್ನ ರಾಜವರ್ಮ. ಈಗಲಾದರೂ ನನಗೆ ಜೀವದಾನ ಮಾಡಿಬಿಡು. ಇಷ್ಟೆಲ್ಲ ನನ್ನ ಮನೆತರ ಹಾಳು ಮಾಡಿದ ನಿನಗೆ ಜೀವದಾನ ಮಾಡಬೇಕೇನೋ ಮಗನೇ? ಇಲ್ಲ ಇಲ್ಲ ಇಲ್ಲ. ನಿನ್ನ ರಕ್ತದಂದರೆ ಇಂದು ರಕ್ತಾಭಿಷೇಕ. ವೀರ, ಕೃಷ್ಣ ಹುಟ್ಟಿ ಬಂದು ಕೌಸನ ಕೊಂದ. ರಾಮ ಹುಟ್ಟಿ ರಾವಣನು ಕೊಂದ. ಪಾಂಡವರು ಹುಟ್ಟಿ ಕೌರವರು ಕೊಂದ. ವೀರ ಕೆಳವಳೆ ಕೋಣನ ಎಂದು ನಮ್ಮಂತ ಸೇಡಂತೂ ತೀರಿತು. ಇವಳೇ ಮೇಲೆ ಸೇಡಿಗೆ ಸೇಡು ಅಂತ ಬರೆದು ನಾವಿಲ್ಲೇ ಅವಿತುಕೊಳ್ಳೋಣ. ಇವಳಿಗಾಗಿ ಬಂದ ಇವರ ಅಣ್ಣನ ಕತೆ ಇಲ್ಲೇ ಮುಗಿಸೋಣ. ಹೌದಣ್ಣ, ಹೌದು. ಏನಿವೆಲ್ಲ ಹೆಣಗಳ ರಾಶಿ. ನಾನು ನಿಂತು ನೋಡುತ್ತಿರುವುದು ಸ್ಮಶಾನವೋ ಅಥವಾ ನನ್ನಿಯಮ ರಮನೆಯೋ? ವೀರಗಿರಿದರೋ ಈಗ ಅವರೆಲ್ಲಿದ್ದಾರೆ? ಅವರನ್ನು ನಾ ಕೊಲ್ಲದೆ ಬಿಡಲಾರೆ.
ವೀರಾಗಿರಿದರು ಎಲ್ಲಿ ಅವಿತು ಕುಳಿತುಕೊಂಡಿದ್ದೀರ ಬಾರ್ಲೇ ಹೊರಗೆ. ಇಲ್ಲೇ ಇದ್ದಾರೆ ರಾಜವರ್ಮ, ನಿನ್ನ ರಕ್ತ ಕುಡಿಯುವುದಕ್ಕಾಗಿ ಇಲ್ಲೇ ಮೋಸದಿಂದ ನನ್ನ ತಮ್ಮನನ್ನು ಕೊಂದ ನೀವಿಬ್ಬರು ಹೇಡಿಗಳು. ಓ ಅಚ್ಚಲೇ ಬಾಯಿನ, ನನ್ನ ಹೆತ್ತ ತಾಯಿನ ಅಪರಮನ್ನ ತಂದೆ ಕೊಲೆ ಸಮೇತ ಕೊಲೆ ಮಾಡಿದ ನೀನೆ ಅಂತ ರಣ ಹೇಳಿ ಈ ಗ್ರಾಮದ ಶಾಲಾ ಶಿಕ್ಷೆಗೆ ಮುಡಿದಾರ ನಮ್ಮ ಮಗಳು ನೀನೇ ತಂದೆ ಅಂತ ನಿನ್ನನ್ನೇ ಹೆತ್ತ ನಿತ್ಯ ಪೂಜೆ ಮಾಡಿದ ನೀನೆ ಅಂತ ರಣ ಹೇಳಿ ಹೇಳಲೇ ಬಡವ ಅದು ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಲದು ಎಂಬಂತೆ ನಿನ್ನ ತಮ್ಮ ಈ ಬೀದಿ ಸುಳ್ಯರ ಸವಾಸ ಮಾಡಿ ನನ್ನ ಅಕ್ಕನ ಮೇಲೆ ಆಶೆ ಮಾಡಿ ಅವಳನ್ನು ಕೊಂದ ನಿನ್ನ ತಮ್ಮ ಯಾವ ಜಾರನಿ ಮಗ. ನೀನು ನಾನೊಬ್ಬ ಸಾಹುಕಾರನೆಂಬ ದುರಹಂಕಾರದಿಂದ ಇಲ್ಲಿವರೆಗೂ ನನ್ನ ಮಾವನ ನಾಯಕತ್ವಕ್ಕೆ ನೀರರಿಸಿ ನಿನ್ನ ಹಗೆತನವನ್ನೇ ಸಾಧಿಸಿ ಬಂದ ನೀನಂತ ಹೇಳಿ ನನ್ನ ಮಗ. ಹೇಳ, ನನ್ನ ತಂದೆ ತಾಯಿನ ಯಾಕೆ ಕೊಲೆ ಮಾಡಿದಿ? ಇಷ್ಟೆಲ್ಲ ನಾನೇ ಮಾಡಿದ್ದಂತ ಯಾರು ಹೇಳುತ್ತಾರೆ? ನಿನಗೊಂದು ಗೊತ್ತಿಲ್ಲವೇ? ಸರ್ಕಾರ ಬಡವರಿಗಾಗಿ ನೀಡಿದ ಕಂಟ್ರೋಲ್ ರೇಷನ್ ಕಾರ್ಡನ್ನು ನೀಡಿದ ರವಾನೆ ಮಾಡಿ ತಿನ್ನವನು ನೀಡಲ್ಲವೇ? ಬಡವರಿಗಾಗಿ ಆಶ್ರಯ ಕಾಳು ನೀಡುತ್ತಿರುವುದು ಒತ್ತೆ ಕಾಳು ನೀವು ದುಡಿಸಿಕೊಂಡವನು ನೀನೇ ಅಲ್ಲವೇ? ನೀನು ಮಲಗುವ ಕೋಣೆಗೆ ನಿನ್ನ ಕೋಲೇಕರಿಸಿ ಮಲ್ಲಮ್ಮನನ್ನು ಶೀಲೆಗೆಡಿಸಿದ ನರಾದನು ನೀನೇ ಅಲ್ಲವೇ? ಇಷ್ಟೆಲ್ಲ ಸಾಲದ ನನ್ನ ಅಕ್ಕನ ಮೇಲೆ ಕಣ್ಣು ಹಾಕಿ ನಿನ್ನ ತಮ್ಮನಿಂದ ಕೊಲೆಗೆ ಮಾಡಿಸೋ ಕೊಲೆಗಾತಕ ನೀನೇ ಅಲ್ಲವೇನೋ ಮಗನೇ? ಇಷ್ಟೆಲ್ಲ ನಾನೇ ಮಾಡಿದ್ದಂತೂ ಯಾರು ಹೇಳುತ್ತಾರೆ? ಇಲ್ಲೈತ್ ನೋಡ್ರಿ ಅಪ್ಪ, ದಿಂಡಲ್ ಗೂಟ ಇಲ್ಲೈತ್ರಿ ಅಪ್ಪ. ಲೇ ಬಿಡ್ದಾರ. ಹೌದ್ರಿ ಅಪ್ಪ, ಇವ್ರು ಹೆತ್ತವ್ರನ್ನು ಕೊಂದಾವ ನೀನ, ಆಮವತ್ತ ನಮ್ಮ ಹಿರಿಯ ಮಗಳ ಶಿಕ್ಷಕನ ಕೊಂದಾವ ನೀನ. ಅದಕ್ಕಾಗಿನ 20 ವರ್ಷ ಈ ಹುಲಿಗಳನ್ನ ಬೆಳೆಸ ನಿನ್ನ 28 ಕೇಸಿಗೆ ನಿನ್ನ ಯಮಲೋಕ ಕಳ್ಸಾಕ ಈ ವಾಜ್ರಗಿರಿ ಹುಲಿಗಳನ್ನ ರೆಡಿ ಮಾಡ್ಕೊಂಡು ಬಂದಲ್ಲಿ ಗಿರಿಧರ ಕೆಡವಲೇ ಕೋಣ. ಹೇಳು ಒಳಿಯ ಹೇಳು. ಲೇ ಅಪ್ಪ, ತಡ ಮಾಡಕ್ ಹೋಗ್ಬೇಡ, ಹೋಗ್ಯಲೇ ಬ್ಯಾಟಿ ಕೋಣ ಹೋಗದ್ ಬಿಡಲೇ ಹುಡುಗ ಹೋಗಿ. ನನ್ನ ಯತ್ತ ಮಾತಾಪಿದ್ರೆ ಕೊಲೆ ಕಾರಣ ನಾಳ ಹೋಗೀತು ನಿನ್ನ ಋಣ. ಭೀಮ ಹುಟ್ಟಿ ಬಂದ ಕೀಚಕನ ಸಂಹಾರಕ್ಕೆ, ಕೃಷ್ಣ ಮೋಹಿನಿ ಅವತಾರ ತಳಿ ಬಂದ ಭಸ್ಮಾಸುರನ ಸಂಹಾರಕ್ಕೆ, ಭಸ್ಮಾಸುರ ಹುಟ್ಟಿ ಬಂದ ತ್ರಿವಿಕ್ರಮ ಸಂಹಾರಕ್ಕೆ. ಬಟ್ ಈ ಗಿರಿಧರ ಹುಟ್ಟಿ ಬಂದ ರವಿರಾಜನ ಸಂಹಾರಕ್ಕೆ. ಶಾಂತವಾಯ್ತು ಮಕ್ಕಳ್ರ, ಶಾಂತವಾಯ್ತು. ತರಿ ಅಪ್ಪ, ಇಲ್ಲ ಕೊಡ್ಲಿ ತರಿಪ್ಪ, ತರಿ ನಾ ತೋತನ್ ತರಿಪ್ಪ. ಹೃದಯ ಸಮುದ್ರದಲ್ಲಿ ಹಕ್ಕಿನ ದೇಶದ ಬಗ್ಗೆ, ಹೃದಯ ಸಮುದ್ರದಲ್ಲಿ ಹಕ್ಕಿನ ದೇಶದ ಬಗ್ಗೆ
ರಕ್ತ ನನ್ನ ಆಪ್ತರ ಸೈಡ್ಗಾಗಿ ಹರಿದು ಬಂದ ಈ ರಕ್ತ, ಈ ರಕ್ತದಿಂದಲೇ ಅನೇಕರ ಬಾಳಾಯ್ತು ಮುಕ್ತ. ಒಡೆಯ ಶಾಂತವಾಯ್ತೆ ನಿನ್ನ ಯಕ್ತ. ವೀರ ಗಿರಿಧರ, ನೀವು ರಾಜವರ್ಮ ಕೊಲೆ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಹಲೋ ಸಾಹೇಬ್ರ, ಅವ್ರು ಕೊಲೆ ಮಾಡಿಲ್ರಿ ಯಪ್ಪ, ಅದನ್ನ ಕೊಲೆ ಮಾಡಿದವ ಇಲ್ಲಿ ನಾ ಅದನ್ರಿ, ನಾನು ಅರೆಸ್ಟ್ ಮಾಡ್ರಿ ಯಪ್ಪ. ನೋಡ್ರಿ ನನ್ನ ಕೈಯಾಗ ಐತಿ ಇಲ್ಲಿ ಕ್ವಾಡ್ಲಿ. ಯಪ್ಪ ಮಕ್ಕಳ್ರ, ಸೃಷ್ಟರ ಪಾಲನೆಗಾಗಿ ದುಷ್ಟರ ಇದಕ್ಕಾಗಿ ಶ್ರೀಕೃಷ್ಣ ಹುಟ್ಟಿ ಬಂದಿರಿ ಮಕ್ಕಳ್ರ ನೀವ. ನಿಮಗಾದ ಅನ್ಯಾಯಕ್ಕೆ ನಮಗೆ ಈ ಶಿಕ್ಷೆ. ಅಪ್ಪ ಇದು ನನಗ ಶಿಕ್ಷೆ ಅಲ್ರಪ್ಪ, ನಮ್ಮ ಧರ್ಮದ ಜಾಗ್ರತೆಗಾಗಿ ನಾ ಹಠ ತೊಟ್ಟ ದೀಕ್ಷೆ ಅದ. ಅದಕ್ಕಾಗಿ ಇವ್ 28 ಕೇಸ್ ಮಾಡಿದವನ, ಇವನ ಮ್ಯಾಲ ಏನಾರ ಒಂದ ಮಾಡಿ ನನ್ನ ಜೈಲಿಂದ ಹೊರಗಡೆ ತೊಗೊಂಬರಿ ಮಕ್ಕಳ್ರ, ನಾನೇನು ಹೋಗ್ತೇನ್ರಪ್ಪ ಜೈಲಿಗೆ. ಸಾಹೇಬ್ರ ಬರ್ರಿ, ನಾನು ಅರೆಸ್ಟ್ ಮಾಡ್ರಿ ಅಪ್ಪ. ತಮ್ಮ ಬಾರಪ್ಪ, ಈ ಬಿಡರ ತಾತನ ಋಣ ತೀರಿಸೋಣ. ಅಪ್ಪ ಮಾರುತಿರಾಯ, ನನ್ನ ಅಧಿಕಾರ, ಆಸ್ತಿ, ಸಿರಿ ಸಂಪತ್ತನ್ನು ನನಗೆ ಮರಳಿ ದೊರಕಿಸಿ ಕೊಟ್ಟಿದ್ದಕ್ಕೆ ನಿನಗೆ ನಮೋ ಎಂಬೆ ಅಪ್ಪ, ನಮೋ ಎಂಬೆ. ಆದಷ್ಟು ಬೇಗನೆ ಆ ಮುಡಿದಾರನ ಬಿಡುಗಡೆ ಆಗಲಿ. ಮಾಮ ಬಂದಿನಪ್ಪ. ಮಾರುತಿರಾಯನಲ್ಲಿ ಅದು ಏನು ಬೇಡಿಕೊಂಡೆ? ಚಿರಂಜೀವಿಯಾದ ನಿನ್ನ ಕೀರ್ತಿ ಅಜರಾಮವಾಗಿ ಇರಲಿ ಅಂತ ಬೇಡಿಕೊಂಡೆಯಪ್ಪ ಬೀರ. ಅಂದರೆ ಈ ಮಾರುತಿಯು ಸಾಮಾನ್ಯನವನಲ್ಲಪ್ಪ. ಸೀತೆಗಾಗಿ ಲಂಕೆಗೆ ಬೆಂಕಿಯನ್ನೇ ಹಚ್ಚಿಸಿ ಆ ರಾವಣನು ಕೊಲ್ಲಿಸಿದ ಧೀರ ಈ ಹನುಮಂತ. ದ್ವಾಪರ ಯುಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನಿಂದ ಬಾಣ ತಪ್ಪಿಸಲು ತನ್ನ ಕಿರುಬೆರಳಿನಿಂದ ರಸಾತಲಕ್ಕೆ ತುರುಕಿದ ಈ ಹನುಮಂತ. ಹನುಮಂತರಾಯನಲ್ಲಿ ಏನು ಬೇಡಿಕೊಂಡ್ರಿ? ರವಿರಾಜವರ್ಮರನ್ನು ಕೊಲ್ಲಲಿಕ್ಕೆ ನಿಮ್ಮಿಬ್ಬರ ತೋಳ್ಬಲದಲ್ಲಿ ಶಕ್ತಿ ಕೊಟ್ಟ ಆ ಹನುಮಂತನಿಗೆ ನಮೋ ಎಂದು ಬೇಡಿಕೊಂಡೆಯಪ್ಪ ಬೀರ ಗಿರಿಧರ. ಅದು ಅಲ್ಲದೆ ನನ್ನೆಲ್ಲ ಆಸ್ತಿಯನ್ನು ಮರಳಿ ನನಗೆ ದೊರಕಿಸಿ ಕೊಟ್ಟಿದ್ದು ನೀವಿಬ್ಬರು ತಾನೆ. ಅದಕ್ಕಾಗಿ ನನ್ನೆಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರಿತಾ ಇದ್ದೇನೆ. ತೆಗೆದುಕೊಡ್ರಪ್ಪ ಈ ಕಾಗದ ಪತ್ರಗಳನ್ನು. ಮುಂದಿನ ತಿಂಗಳನ್ನೇ ನಿಮ್ಮ ಇಬ್ಬರ ಮದುವೆ. ಇದು ಧರ್ಮ ತುಂಬಿದ ಮನೆತನ. ಇದಕ್ಕೆಲ್ಲ ಕಾರಣ ಈ ಬೀರ ಮತ್ತು ಗಿರಿಧರನೇ ಕಾರಣ. ಈ ಧರ್ಮ ತುಂಬಿದ ಮನೆ ಉಳಿಯಲಿಕ್ಕೆ ಇವರೇ ಇಬ್ಬರೇ ಕಾರಣರಪ್ಪ. ಆಯ್ತು, ಮುಂದೆ ಆ ದೇವರಲ್ಲಿ ನಮಸ್ಕರಿಸೋಣಪ್ಪ, ನಮಸ್ಕರಿಸೋಣ.
ನೀ ಬರಬೇಡ ಈಗ. ಹಾ ಬರ್ರಿ ಬರ್ರಿ ಮತ್ತೆ ಬರ್ರಿ ಮತ್ತೆ ಬರ್ರಿ 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 ಮತ್ತೆ ಬರ್ರಿ ಇಟ್ರು ಬರ್ರಿ. ನಡ್ರಿ ಅವರು ಬರ್ಬೇಕ. ಹಲೋ 4ನೇ ಕಲಾಕುಸುಮ ನೀವ ಬರ್ತಾರೆ. ಹಲೋ बोलो बजरंग बली की, छत्रपति शिवाजी महाराज की, बोलो अयोध्यापति प्रभु श्री रामचंद्र की जय श्री राम, जगत ज्योति बसवेश्वर महाराज की, बसवेश्वर महाराज की जय, हनुमान नाट्य संघ के ಇದೇ ಕಲಾ ತಂಡದೊಂದಿಗೆ ಮುಂದಿನ ವರ್ಷ 4ನೇ ಕಲಾಕುಸುಮದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು. ಜಯ ಜಯ ಮಂಗಲ ಜಯ ಸುಖ ಮಂಗಲ ಜಯ ಜಯ ಮಂಗಲ ಜಯ ಸುಖ ಮಂಗಲ ಸತ್ಯರು ಸಿದ್ಧಾರೂಢರೇ ಸತ್ಯರು ಸಿದ್ಧಾರೂಢರೇ ನಿರುಪಮಾನಿಗೆ
ನನ್ನ ಸದ್ಯಕ್ಕೆ